ಶಾರದಾಮಣಿ ದೇವಿ. ಕೆಲವರು ಭಕ್ತರು ದೇವರ ಧ್ಯಾನದಲ್ಲಿ ಹಲವು ಕೆಲಸಗಳನ್ನು ಮರೆಯುವುದುಂಟು, ತಮ್ಮನ್ನೋ ಸುತ್ತಮುತ್ತಲಿನವರನ್ನೋ ಮರೆಯೋದೋ ಉಂಟು. ಆದರೆ ಶ್ರೀರಾಮಕೃಷ್ಣರು ಯಾರೇ ಆಗಲಿ ತಮ್ಮ ಕೆಲಸವನ್ನು ಗಮನವಿಟ್ಟು ಚೆನ್ನಾಗಿ ಮಾಡಬೇಕು ಎನ್ನುವವರು. ಅದಕ್ಕೇನೋ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳನ್ನು ಶಿಸ್ತಿನಿಂದ ಮಾಡುವುದನ್ನು ಅವರು ಶಾರದಾದೇವಿಯವರಿಗೆ ಕಲಿಸಿಕೊಟ್ಟಿದ್ದರು. ಶಾರದಾದೇವಿ ಶಾಲೆಗೆ ಹೋದವರಲ್ಲ, ಅವರಿಗೆ ಓದು ಬರಹ ಬಾರದು. ಆದರೂ ಶ್ರೀರಾಮಕೃಷ್ಣರ ಉಪದೇಶವನ್ನು ಗಮನವಿಟ್ಟು ಕೇಳಿಸಿಕೊಂಡು ಅದರಂತೆ ಚಾಚು ತಪ್ಪದೆ ನಡೆದುಕೊಂಡು ಪರಮಹಂಸರ ದಾರಿಯಲ್ಲೇ ನಡೆದರು. ವೈರಾಗ್ಯದ ಹೆಸರಿನಲ್ಲಿ ತನ್ನ ಹತ್ತಿರದವರನ್ನು ಉದಾಸೀನವಾಗಿ ಕಾಣುವುದು ಶ್ರೀರಾಮಕೃಷ್ಣರ ಸ್ವಭಾವದಲ್ಲೇ ಅಲ್ಲ. ಎಲ್ಲರೂ ದೇವರ ಮಕ್ಕಳೇ ಅಲ್ಲವೇ? ಆದುದರಿಂದ ತನ್ನ ಹತ್ತಿರ ಇರುವವರನ್ನು ಪ್ರೀತಿಸಲಾರದವನು, ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳಲಾರದವನು ದೇವರ ಸಮೀಪ ಹೋಗಲಾರ ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು. ಆದ್ದರಿಂದ ಶಾರದಾದೇವಿಯನ್ನು ಅವರು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ದಕ್ಷಿಣೇಶ್ವರದಲ್ಲಿ ಶಾರದಾದೇವಿ ನಬತಾ ಖಾನೆ ಎಂಬ ಮನೆಯಲ್ಲಿ ಕೆಳಗಿನ ಕೊಠಡಿಯಲ್ಲಿ ವಾಸಿಸುತ್ತಿದ್ದರು. ಆ ಕೊಠಡಿ ಶ್ರೀರಾಮಕೃಷ್ಣರಿದ್ದ ಕೊಠಡಿಗೆ ಸುಮಾರು 50 ಗಜಗಳಷ್ಟು ಮಾತ್ರ ದೂರವಿತ್ತು. ಆದರೂ ದಿನವಿಡೀ ಬರುತ್ತಿದ್ದ ಭಕ್ತರ ಗುಂಪಿನಿಂದಾಗಿ ಶಾರದಾದೇವಿಗೆ ಕೆಲವೊಮ್ಮೆ 3-4 ದಿನಗಳಾದರೂ ತಮ್ಮ ಪತಿಯನ್ನು ನೋಡುವುದಕ್ಕೆ ಆಗುತ್ತಿರಲಿಲ್ಲ. ಆದರೆ ಶ್ರೀರಾಮಕೃಷ್ಣರು ಅವರ ಆರೋಗ್ಯ ಅನುಕೂಲಗಳನ್ನು ಕುರಿತು ವಿಚಾರಿಸುತ್ತಲೇ ಇದ್ದರು. ಆಕೆ ತನ್ನನ್ನು ನೆಚ್ಚಿಕೊಂಡು ಹುಟ್ಟಿದ ಊರನ್ನು, ತಂದೆ ತಾಯಿಯರನ್ನು ಬಿಟ್ಟು ಬಂದಿದ್ದಾರೆ. ಆದ್ದರಿಂದ ಅವರಿಗೆ ಯಾವ ರೀತಿಯಿಂದಲೂ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಸದಾ ಪ್ರಯತ್ನ ಪಡುತ್ತಿದ್ದರು. ಈ ವಿಚಾರವಾಗಿ ಮುಂದೆ ಶಾರದಾದೇವಿಯವರೇ ಅನೇಕ ಸಲ ಹೇಳುತ್ತಿದ್ದರು. ಶ್ರೀರಾಮಕೃಷ್ಣರು ತ್ಯಾಗವೇ ರೂಪು ತಾಳಿದ್ದರಿಂದ ಅನೇಕ ವೇಳೆ ತನ್ನ ಬಗ್ಗೆ ತುಂಬಾ ಚಿಂತೆ ಮಾಡುತ್ತಿದ್ದರು ಎಂದರು. ದೇವ ಪ್ರೇಮಮಯಿ, ಪತಿಗೆ ದೇವರ ಪ್ರೇಮೇಲೆ ಪ್ರೀತಿ ಬಂದಿದೆ ಎಂಬ ಮಾತ್ರಕ್ಕೆ ಹೆಂಡತಿಯನ್ನು ಅಸಡ್ಡೆ ಮಾಡಬೇಕಾಗಿಲ್ಲ ಎನ್ನುವುದು ಪರಮಹಂಸರ ಅಭಿಪ್ರಾಯವಾಗಿತ್ತು. ಒಂದು ಸಲ ಗುಲಾಬ್ಮಾ ಎಂಬ ಭಕ್ತೆ ಶ್ರೀರಾಮಕೃಷ್ಣರಿಗೆ ಊಟ ತೆಗೆದುಕೊಂಡು ಹೋಗಿ ರಾತ್ರಿ 10 ಗಂಟೆಯಾದರೂ ಅಲ್ಲೇ ಮಾತನಾಡುತ್ತಾ ಕುಳಿತು ಬಿಟ್ಟಳು. ಶಾರದಾದೇವಿ ಅವರಿಗಾಗಿ ಕಾಯುತ್ತಾ ಇದ್ದರು. ಇದನ್ನು ತಿಳಿದ ಪರಮಹಂಸರು ಗುಲಾಬ್ಮಾಗೆ, ನೀನು ಬಹಳ ಹೊತ್ತು ಇಲ್ಲಿ ಕುಳಿತು ಬಿಟ್ಟರೆ ಶಾರದೆಗೆ ತೊಂದರೆಯಾಗುತ್ತದೆ, ಬೇಗ ಹೋಗು ಎಂದು ಆಕೆಯನ್ನು ಕಳುಹಿಸಿಬಿಟ್ಟರು. ಶಾರದಾದೇವಿಗೆ ಸ್ವಲ್ಪವೂ ನೋವಾಗದಂತೆ ಶ್ರೀರಾಮಕೃಷ್ಣರು ಸದಾ ಎಚ್ಚರಿಕೆಯನ್ನು ವಹಿಸುತ್ತಿದ್ದರು. ಒಂದು ಸಲ ಭಕ್ತನೊಬ್ಬ ತುಂಬಾ ಮಿಠಾಯಿಗಳನ್ನು ಗುರುಗಳಿಗೆ ತಂದುಕೊಟ್ಟ. ಶಾರದಾಮಣಿ ಅದರಲ್ಲೇ ಸ್ವಲ್ಪ ಮಾತ್ರ ತಮ್ಮ ಪತಿಗೆಂದು ಇಟ್ಟುಕೊಂಡು ಉಳಿದುದನ್ನೆಲ್ಲ ಅಕ್ಕಪಕ್ಕದ ಮನೆಗೆ, ಮಕ್ಕಳಿಗೆ ಹಂಚಿಬಿಟ್ಟರು. ಇದನ್ನು ನೋಡಿ ರಾಮಕೃಷ್ಣರು, ಹೆಂಗಸು ಇಷ್ಟು ಧಾರಾಳವಾದರೆ ಸಂಸಾರ ನಡೆಯುವುದು ಹೇಗೆ ಎಂದು ಸ್ವಲ್ಪ ಗಟ್ಟಿಯಾಗಿ ಹೇಳಿದರು. ಅದಕ್ಕೆ ಶಾರದಾದೇವಿಯವರು ಸಪ್ಪೆ ಮುಖ ಹಾಕಿಕೊಂಡು ಅಲ್ಲಿಂದ ಹೊರಟರು. ತಕ್ಷಣ ಶ್ರೀರಾಮಕೃಷ್ಣರು ಶಿಷ್ಯರನ್ನು ಕರೆದು ಆಕೆಯನ್ನು ತಕ್ಷಣ ಕರೆದುಕೊಂಡು ಬನ್ನಿ. ಆಕೆಯ ಕಣ್ಣಿನಿಂದ ಒಂದು ತೊಟ್ಟು ಕಣ್ಣೀರು ಬಿದ್ದರೂ ನನ್ನ ತಪಸ್ಸೆಲ್ಲ ಹಾಳಾಗುತ್ತದೆ ಎಂದರು. ತಮ್ಮ ಹತ್ತಿರವಿದ್ದ ಸ್ವಲ್ಪ ಹಣದಲ್ಲಿ ಪರಮಹಂಸರು 2 ಚಿನ್ನದ ಬಳೆಗಳನ್ನು ಮಾಡಿಸಿ ಪ್ರೀತಿಯಿಂದ ಅದನ್ನು ಶಾರದಾದೇವಿಯವರಿಗೆ ಕಳುಹಿಸಿಕೊಟ್ಟರು. ಶ್ರೀರಾಮಕೃಷ್ಣರಿಗೆ ಶಾರದಾದೇವಿಯರಲ್ಲಿ ಮಮತೆ ಇತ್ತು ಮಾತ್ರವಲ್ಲ, ಆಕೆಯ ದಿವ್ಯ ಶಕ್ತಿಯಲ್ಲಿ ನಂಬಿಕೆಯೂ ಇತ್ತು. ಅವರು ಒಂದು ಸಲ ಆಕೆಗೆ ಹೇಳಿದರು, ಅನೇಕರು ಅಜ್ಞಾನದಿಂದ ಕ್ರಿಮಿಕೀಟಗಳಂತೆ ಬದುಕುತ್ತಿದ್ದಾರೆ, ಅವರನ್ನು ಉದ್ಧಾರ ಮಾಡುವುದು ನಿಮ್ಮ ಕರ್ತವ್ಯ. ಇದನ್ನು ಕೇಳಿ ಶಾರದಾದೇವಿ, ನಾನು ಹೆಂಗಸಲ್ಲವೇ, ನಾನು ಏನು ಮಾಡಬಲ್ಲೆ ಎಂದರು. ಹೆಂಗಸಾದರೇನು? ಹೆಂಗಸೇ ಆದಿಶಕ್ತಿಯ ಅವತಾರ. ಅವಳು ಮನಸ್ಸು ಮಾಡಿದರೆ ಯಾರಿಗೆ ಬೇಕಾದರೂ ಗುರುವಾಗಬಹುದು ಎಂದು ಶ್ರೀರಾಮಕೃಷ್ಣರು ಆಕೆಗೆ ಅನೇಕ ದಿವ್ಯ ಮಂತ್ರಗಳನ್ನು ಉಪದೇಶಿಸಿದರು. ಶ್ರೀರಾಮಕೃಷ್ಣರು ಶಾರದಾದೇವಿಯವರನ್ನು ತುಂಬಾ ಗೌರವದಿಂದ ಕಾಣುತ್ತಿದ್ದರು. ಅವರನ್ನು ನೀನು ಎಂದು ಏಕವಚನದಲ್ಲಿ ಸಂಬೋಧಿಸುತ್ತಾ ಕೂಡ ಇರಲಿಲ್ಲ, ನೀವು ಎನ್ನುತ್ತಿದ್ದರು. ಒಂದು ದಿನ ರಾತ್ರಿ ಬಾಗಿಲು ಸದ್ದಾಗಲು ಯಾರೋ ದೇವಸ್ಥಾನದ ಆಳುಗಳೆಂದು ತಿಳಿದು ಬಾಗಿಲು ಮುಚ್ಚಿಕೊಂಡು ಬಾ ಎಂದರು. ಶಾರದಾದೇವಿ ಹತ್ತಿರ ಬಂದಾಗ ಅವರನ್ನು ನೋಡಿ ಶ್ರೀರಾಮಕೃಷ್ಣರು, ಯಾರೋ ಕೆಲಸದವರೆಂದು ತಿಳಿದೆ, ದಯವಿಟ್ಟು ಕ್ಷಮಿಸಿ ಎಂದರು. ಶಾರದಾದೇವಿ, ಅದರಲ್ಲಿ ತಪ್ಪಿಲ್ಲದೆ ಎಂದರು. ಅದೇ ವಿಚಾರಕ್ಕೆ ರಾತ್ರಿಯೆಲ್ಲ ರಾಮಕೃಷ್ಣರು ನಿದ್ದೆ ಕೂಡ ಮಾಡಿರಲಿಲ್ಲವಂತೆ. ರಾಮಕೃಷ್ಣರು ಬಹುದೊಡ್ಡ ಭಕ್ತರು. ಅವರಿಗೆ ದೇವರೇ ಮುಖ್ಯ, ಹಣಕಾಸು ಬೇಡವೇ ಬೇಡ. ಅವರಿಗೆ ತಕ್ಕ ಹೆಂಡತಿ ಶಾರದಾಮಣಿ ದೇವಿ. ತಮ್ಮ ಪತಿಯ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಒಂದು ಸಲ ಶ್ರೀರಾಮಕೃಷ್ಣರು ಹಣವಂತ ಭಕ್ತನೊಬ್ಬ ಅವರಿಗೆ ಹೇಳಿದ, ನಿಮ್ಮ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ 10,000 ರೂಪಾಯಿಗಳನ್ನಿಡುತ್ತೇನೆ. ಅದರಿಂದ ಬರುವ ಬಡ್ಡಿಯಿಂದ ನಿಮಗೆ ಬೇಕಾದ ಸಾಮಾನುಗಳನ್ನು ಕೊಳ್ಳಬಹುದು. ಹಣ ಎಂದರೆ ರಾಮಕೃಷ್ಣರು ದೂರ ಸರಿಯುತ್ತಿದ್ದರು. ಈ ಮಾತುಗಳನ್ನು ಕೇಳಿ ಅವರಿಗೆ ಸಿಡಿಲು ಬಡಿದಂತಾಯಿತು. ಅವರು ಹೇಳಿದರು, ನನ್ನನ್ನು ಮಾತ್ರ ಹಣದ ಆಸೆಯಲ್ಲಿ ಸಿಕ್ಕಿಸಬೇಡ. ಬೇಕಾದರೆ ಶಾರದಾದೇವಿಯನ್ನು ಕೇಳು. ನನ್ನಂಥ ಬಡವನನ್ನು ಮದುವೆಯಾದ್ದರಿಂದ ಅವರಿಗೆ ಸೀರೆ ಒಡವೆಗಳು ಕೊಂಡುಕೊಳ್ಳಲು ಆಗುತ್ತಿಲ್ಲ. ಆಕೆಗೆ ಇಷ್ಟವಾದರೆ ತೆಗೆದುಕೊಳ್ಳಲಿ.
ಆತ ಶಾರದಾದೇವಿಯನ್ನೇ ಪ್ರಾರ್ಥಿಸಿಕೊಂಡು, ಆದರೆ ಆಕೆ ಸ್ವಲ್ಪವೂ ಅನುಮಾನಿಸದೆ ಅದನ್ನು ನಿರಾಕರಿಸಿದಳು. ಅವರಿಗೆ ಬೇಡವಾದ ಹಣ ನನಗೇಕೆ? ನಾನದನ್ನು ತೆಗೆದುಕೊಂಡು ಅವರಿಗೇನೂ ಉಪಯೋಗಿಸುತ್ತೇವೆ ಅಲ್ಲವೇ? ಇದನ್ನು ಕೇಳಿ ಶ್ರೀರಾಮಕೃಷ್ಣರಿಗೆ ತುಂಬಾ ಸಂತೋಷವಾಯಿತು. ಸ್ವಭಾವತಃ ಸೌಮ್ಯ ಪ್ರಕೃತಿಯವರಾದ ಶಾರದಾದೇವಿ ಕೆಲವು ಸಲ ತುಂಬಾ ಧೈರ್ಯ ತೋರುತ್ತಿದ್ದರು. ತಮ್ಮ ನಡವಳಿಕೆಯಲ್ಲಿ ಎಂತಹ ಕ್ರೌರಿಗಳನ್ನು ಮನಸ್ಸನ್ನಾದರೂ ಬದಲಾಯಿಸುತ್ತಿದ್ದರು. ಒಂದು ಸಲ ಅವರು ಜೈರಾಮವಟಿಯಲ್ಲಿ ದಕ್ಷಿಣೇಶ್ವರಕ್ಕೆ ಬರುತ್ತಿದ್ದರು. ದಟ್ಟವಾದ ಕಾಡು, ಹೆದರಿಕೆಯಾಗುವಂತಹ ಕತ್ತಲು, ರಸ್ತೆಯಲ್ಲಿ ಕಳ್ಳಕಾಕರ ಕಾಟ ಬೇರೆ, ಜೊತೆಯವರು ಬೇಗ ನಡೆಯುವವರು. ಶಾರದಾದೇವಿ ಅಷ್ಟು ಬೇಗ ಬೇಗ ನಡೆಯಲಾರದವರು. ಜೊತೆಯಲ್ಲಿದ್ದವರಿಗೆಲ್ಲ ಕತ್ತಲಾಗುವರಷ್ಟರಲ್ಲಿ ಕಾಡನ್ನು ದಾಟಬೇಕೆಂಬ ಆತುರ. ತನ್ನಿಂದ ಬೇರೆಯವರಿಗೆ ತೊಂದರೆ ಎಂದಕ್ಕೆಂಬ ಶಾರದಾದೇವಿ ಅವರನ್ನೆಲ್ಲ ಮುಂದೆ ಕಳಿಸಿಬಿಟ್ಟರು. ಒಬ್ಬರೇ ಒಂದೇ ಮುಂದೆ ಬಂದು ನಡೆದರು. ಭಯಂಕರವಾಗಿ ಕಾಣುತ್ತಿದ್ದ ವ್ಯಕ್ತಿಯೊಬ್ಬ ಎದುರಿಗೆ ಬಂದ. ಅವನು ದಾರಿಯಲ್ಲಿ ಪ್ರಯಾಣಿಕರನ್ನು ಹೊಡೆದು ಕಳ್ಳತನ ಮಾಡುವ ಮನುಷ್ಯ. ಒಂದು ನಿಮಿಷ ಶಾರದಾದೇವಿಗೆ ಭಯವಾಯಿತು. ಮರುಕ್ಷಣವೇ ಅವರು ಸುಧಾರಿಸಿಕೊಂಡು, ಆ ಮನುಷ್ಯ ಈ ಕತ್ತಲಲ್ಲಿ ಒಂಟಿಯಾಗಿ ಹೋಗುತ್ತಿರುವ ನೀನು ಯಾರು ಎಂದು ಶಾರದಾದೇವಿ ಧೈರ್ಯವಾಗಿ ಕೇಳಿದರು. ಅಪ್ಪಾ, ನಾನು ನಿಮ್ಮ ಮಗಳು ಶಾರದೆ. ಜೊತೆಯವರೆಲ್ಲ ಮುಂದೆ ಹೊರಟು ಹೋದರು. ನಿಮ್ಮ ಅಳಿಯ ದಕ್ಷಿಣೇಶ್ವರದಲ್ಲಿದ್ದಾರೆ. ದಯವಿಟ್ಟು ನನ್ನನ್ನು ಅಲ್ಲಿಗೆ ಕಳುಹಿಸಿಕೊಡಿ ಎಂದರು. ಆ ಹೊತ್ತಿಗೆ ಆ ಮನುಷ್ಯ ಹೆಂಡತಿಯೂ ಅಲ್ಲಿಗೆ ಬಂದಳು. ಶಾರದಾದೇವಿ ಆಕೆಯನ್ನು ಅಮ್ಮ ಎಂದು ಕರೆದರು. ಆ ಗಂಡ ದರೋಡೆಕಾರ, ದಾರಿಯಲ್ಲಿ ಹೋಗುವವರನ್ನು ಹಿಂಸೆ ಮಾಡಿ ಅವರ ಹಣ ಒಡವೆಯನ್ನು ಕಸಿದುಕೊಳ್ಳುವವನು. ಅವನ ಹೆಂಡತಿಗೂ ಸ್ವಲ್ಪವೂ ದಯೆಯಿಲ್ಲ. ಆದರೆ ಶಾರದಾದೇವಿಯ ಮಾತುಗಳು, ಒಳ್ಳೆಯ ಸ್ವಭಾವ, ಇವುಗಳಿಂದ ಆ ಗಂಡ ಹೆಂಡತಿಯರಿಗೂ ವಾತ್ಸಲ್ಯ ಉಂಟಾಯಿತು. ಅವರು ಶಾರದಾದೇವಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸಿದರು. ಆ ರಾತ್ರಿ ತಮ್ಮ ಮನೆಯಲ್ಲೇ ವಿಶ್ರಮಿಸಿಕೊಳ್ಳಲು ಜಾಗ ಕೊಟ್ಟರು. ಬೆಳಿಗ್ಗೆ ಶಾರದಾದೇವಿ ಜೊತೆಯಲ್ಲಿದ್ದವರೆಲ್ಲ ಅವರನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದರು. ಶಾರದಾದೇವಿ ಅವರೊಡನೆ ಹೊರಟಾಗ ಆ ದಂಪತಿಗಳು ಕಣ್ಣಿನಲ್ಲಿ ನೀರು ತಂದುಕೊಂಡು ಅವರನ್ನೋ ಬೀಳ್ಕೊಟ್ಟರು. ಮುಂದೆ ಅನೇಕ ಸಲ ಅವರು ಶಾರದಾದೇವಿಯನ್ನು ನೋಡಲೆಂದು ದಕ್ಷಿಣೇಶ್ವರಕ್ಕೆ ಬಂದು ಹೋಗುತ್ತಿದ್ದರು. ಭಕ್ತರೊಂದಿಗೆ ಮಾತನಾಡಿ ಶ್ರೀರಾಮಕೃಷ್ಣರಿಗೆ ಗಂಟಲಿನ ರೋಗವೇ ಬಂದು ಬಿಟ್ಟಿತು. ಎಷ್ಟು ಚಿಕಿತ್ಸೆ ಮಾಡಿದರೂ ಪ್ರಯೋಜನವಾಗಲಿಲ್ಲ. ಅವರನ್ನು ದಕ್ಷಿಣೇಶ್ವರದಿಂದ ಕಾಶೀಪುರದ ತೋಟಕ್ಕೆ ಕರೆದುಕೊಂಡು ಬಂದರು. ಶಾರದಾದೇವಿಯಂತೂ ಹಗಲು ರಾತ್ರಿ ಅವರ ಸೇವೆ ಮಾಡಿದರು. ಆದರೂ 1886ನೇ ವರ್ಷ ಆಗಸ್ಟ್ 15ರಂದು ಶ್ರೀರಾಮಕೃಷ್ಣ ಪರಮಹಂಸರು ಸಮಾಧಿಮಗ್ನರಾದರು. ಮತ್ತೆ ಎಚ್ಚರಗೊಳ್ಳಲಿಲ್ಲ. ಶಾರದಾದೇವಿ ರಾಮಕೃಷ್ಣರ ಮದುವೆಯಾಗಿತ್ತು. ಇವರ ಮದುವೆಯಾಗಿ 28 ವರ್ಷ ಕಳೆದಿತ್ತು. ರಾಮಕೃಷ್ಣರನ್ನೇ ಗಂಡ, ಗುರು, ದೇವರು ಎಂದು ಬಾಳುತ್ತಿದ್ದ ಶಾರದಾದೇವಿ ಅವರಿಗೆ ತಡೆಯಲು ಸಾಧ್ಯವಾಗದಷ್ಟು ದುಃಖವಾಯಿತು. ಆದರೆ ಅವರಿಗೆ ಒಂದು ವಿಶೇಷ ಅನುಭವವಾಯಿತು. ಶ್ರೀರಾಮಕೃಷ್ಣರು ಅವರಿಗೆ ಕಾಣಿಸಿಕೊಂಡು, ನಾನು ಸತ್ತು ಹೋಗಿದ್ದೇನೆಂದು ನೀನು ಭಾವಿಸುತ್ತಿದ್ದೀಯಾ ಎಂದು ಕೇಳಿದನಂತೆ. ಆಗ ಶಾರದಾದೇವಿಗೆ ಸ್ವಲ್ಪ ಸಮಾಧಾನವಾಯಿತು. ಶ್ರೀರಾಮಕೃಷ್ಣ ಪರಮಹಂಸರು ದೇಹಮರೆಯಾಗಿದ್ದರೂ ಅವರ ತೇಜಸ್ಸಿನ ರೂಪದಲ್ಲಿ ತಮ್ಮ ಹತ್ತಿರವೇ ಇದ್ದಾರೆಂಬ ನಂಬಿಕೆ ಬಂತು. ಶ್ರೀರಾಮಕೃಷ್ಣರ ಅಗಲುವಿಕೆಯಲ್ಲಿ ದುಃಖದಿಂದ ಸಮಾಧಾನವಾಗುವಂತೆ ಶಿಷ್ಯರು ಶಾರದಾದೇವಿಯನ್ನು ದೊಡ್ಡ ಯಾತ್ರಾಸ್ಥಳದಲ್ಲಿ ಬೃಂದಾವನಕ್ಕೆ ಕರೆದುಕೊಂಡು ಹೋಗಬೇಕೆಂದು ನಿಶ್ಚಯಿಸಿದರು. ಅದೇ ಪ್ರಕಾರ ಅವರೆಲ್ಲರೂ ಕಾಶಿ, ಅಯೋಧ್ಯೆ, ವೈದ್ಯನಾಥ ಮತ್ತು ಮುಂತಾದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸಿಕೊಂಡು ಬೃಂದಾವನಕ್ಕೆ ಬಂದರು. 1 ವರ್ಷಗಳ ಕಾಲ ಶಾರದಾದೇವಿ ಅಲ್ಲೇ ಸಾಧನೆ ಮಾಡುತ್ತಿದ್ದರು. ಅಲ್ಲೇ ಮೊದಲ ಬಾರಿಗೆ ಯೋಗಾನಂದ ಎನ್ನುವ ಶಿಷ್ಯರಿಗೆ ಉಪದೇಶವನ್ನು ಕೊಟ್ಟರು. ಪುಣ್ಯ ಸ್ಥಳದಲ್ಲಿ ಏನಾದರೂ ಬಿಟ್ಟು ಬಿಡುವುದು ಪದ್ಧತಿ. ಕೆಲವರು ಒಮ್ಮೆ ತಮ್ಮ ಪ್ರೀತಿಯ ಹಣ್ಣನ್ನು ಬಿಡುತ್ತಾರೆ, ಕೆಲವರು ತಮಗೆ ಇಷ್ಟವಾದ ತರಕಾರಿಯನ್ನು ಬಿಡುತ್ತಾರೆ. ಅದರಂತೆ ಶಾರದಾದೇವಿ ರಾಧಾರಮಣನ ದೇವಸ್ಥಾನಕ್ಕೆ ಹೋಗಿ ದೇವರ ಬಳಿ, ಇನ್ನೊಬ್ಬರಲ್ಲಿ ತಪ್ಪು ಹುಡುಕುವ ದುರ್ಗುಣ ನನ್ನಲ್ಲಿದ್ದರೆ ಅದು ದೂರವಾಗುವಂತೆ ಮಾಡು ಎಂದು ಪ್ರಾರ್ಥಿಸಿಕೊಂಡರು. ಅದರಂತೆ ಮುಂದೆ ಎಂತಹ ಸಂದರ್ಭದಲ್ಲೋ ಅವರು ಬೇರೆಯವರಲ್ಲಿದ್ದ ದೋಷವನ್ನು ಎತ್ತಿ ಆಕ್ಷೇಪಿಸಲಿಲ್ಲ. ಶ್ರೀರಾಮಕೃಷ್ಣರು ಸಮಾಧಿಗಸ್ತರಾಗುವುದರ ಮುಂಚೆ, ನಾನು ಕಾಲವಾದ ಮೇಲೆ ನನ್ನ ಹುಟ್ಟಿದ ಊರಾದ ಕಾಮರಾಪುರಕ್ಕೆ ಹೋಗಿ ಇರುವೆ ಎಂದು ಹೇಳಿದರು. ಅದರಂತೆ ಶಾರದಾದೇವಿ ಕಾಮಾರಪುರಕ್ಕೆ ನಡೆದುಕೊಂಡು ಹೋದರು. ಕಾಮಾರಪುರದಲ್ಲಿ ಅವರು ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಊಟಕ್ಕೆ ಉಪ್ಪಿಲ್ಲ, ದೀಪಕ್ಕೆ ಎಣ್ಣೆ ಇಲ್ಲ ಎನ್ನುವಂತಹ ಬಡತನ, ಸಾಲದಕ್ಕೆ ಸುತ್ತಲಿರುವ ಅವರ ಮನಸ್ಸು ನೋಯುವಂತೆ ಮಾತನಾಡುವವರು, ಎಲ್ಲರನ್ನೂ ಶಾರದಾದೇವಿ ಮೌನವಾಗಿ ಸಹಿಸಿದಳು. ಒಂದು ದಿನವಂತೂ ಹುಚ್ಚನೊಬ್ಬ ಶಾರದಾದೇವಿಯನ್ನು ಅಟ್ಟಿಸಿಕೊಂಡು ಬಂದ. ಅವರು ಎಷ್ಟು ಓಡಿಸಿದರೂ ಅವನಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಆಗ ಅವರು ತಕ್ಷಣ ತಿರುಗಿ ಬಿದ್ದು ಅವನ ಎದೆಯ ಮೇಲೆ ಕುಳಿತು ನಾಲಿಗೆ ಎಳೆದು ಚೆನ್ನಾಗಿ ಪೆಟ್ಟು ಕೊಟ್ಟರು. ಭಕ್ತರಿಗೆ ದೀಪ, ಎಲ್ಲರಿಗೆ ತಾಯಿ. ಶ್ರೀರಾಮಕೃಷ್ಣರಿಗೆ ನೂರಾರು ಮಂದಿ ಭಕ್ತರು, ಅವರಲ್ಲಿ ಎಷ್ಟೋ ಜನ ಶ್ರೀಮಂತರು. ಶ್ರೀರಾಮಕೃಷ್ಣರ ಪತ್ನಿ ಇಂತಹ ಕಷ್ಟದಲ್ಲಿದ್ದಾರೆ ಎನ್ನುವ ಸುದ್ದಿ ಕ್ರಮೇಣ ಕಲ್ಕತ್ತೆಗೆ ತಲುಪಿತು. ಆಗ ಶ್ರೀರಾಮಕೃಷ್ಣರ ಭಕ್ತರು ಅವರನ್ನು ಕಲ್ಕತ್ತೆಗೆ ಬರುವಂತೆ ಪ್ರಾರ್ಥಿಸಿಕೊಂಡರು. 1 ವರ್ಷ ಅತಿಯಾದ ಕಷ್ಟ ದುಃಖಗಳನ್ನು ಅನುಭವಿಸಿದ ನಂತರ ಶಾರದಾದೇವಿ ಮತ್ತೆ ಕಲ್ಕತ್ತೆಗೆ ಬಂದರು.
ಸ್ವಾಮಿ ಯೋಗಾನಂದ ಅವರ ನಂತರ ಸ್ವಾಮಿ ಶಾರದಾನಂದರು ಕೊನೆಯವರೆಗೂ ಶಾರದಾದೇವಿಯರನ್ನು ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು. ಕಲ್ಕತ್ತೆಯಲ್ಲಿದ್ದಾಗ ಶಾರದಾದೇವಿಯವರು ಪಂಚತಪವನ್ನು ಕಠಿಣ ತಪಸ್ಸನ್ನು ಆಚರಿಸಿದರು. ಪಂಚತಪವೆಂದರೆ ಬೇಸಿಗೆಯಲ್ಲಿ ಮೇಲೆ ಸೂರ್ಯ ಉರಿಯುತ್ತಿರುವಾಗ 4 ಕಡೆಯೂ ಬೆಂಕಿ ಹಾಕಿ ಮಧ್ಯೆ ಕುಳಿತು ತಪಸ್ಸು ಮಾಡುವುದು. ಶಾರದಾದೇವಿ ಹೀಗೆ 7 ದಿನ ತಪಸ್ಸು ಮಾಡಿದರು. ಅದು ಮುಗಿಯುವ ಹೊತ್ತಿಗೆ ಹೊಗೆ ಬೆಂಕಿಯಲ್ಲಿದ್ದಾಗ ಅವರ ದೇಹವೆಲ್ಲ ಕಪ್ಪಾಗಿತ್ತು. ಶ್ರೀರಾಮಕೃಷ್ಣ ಪರಮಹಂಸರ ನಂತರ ಶಾರದಾದೇವಿಯವರೇ ಅವರ ಎಲ್ಲಾ ಶಿಷ್ಯರಿಗೆ ಗುರುವಾದರು. ಅವರ ಹತ್ತಿರ ಬಂದು ಪ್ರಾರ್ಥಿಸಿಕೊಂಡವರಿಗೆಲ್ಲ ಉಪದೇಶವನ್ನು ಕೊಡುತ್ತಿದ್ದರು. ಶ್ರೀರಾಮಕೃಷ್ಣರು ಬದುಕಿರುವಾಗ ನಾನು ನೋಡದೇ ಇದ್ದ ಪುಣ್ಯಕ್ಷೇತ್ರಗಳನ್ನೆಲ್ಲ ನೀನು ನೋಡಿ ಬಾ ಎಂದು ಶಾರದಾದೇವಿಯವರಿಗೆ ಹೇಳಿದ್ದರು. ಅದರಂತೆ ಅವರು ಕಾಶಿ, ಬೃಂದಾವನ, ಜಗನ್ನಾಥ ಮುಂತಾದ ಉತ್ತರ ಭಾರತ ಪುಣ್ಯಕ್ಷೇತ್ರಗಳನ್ನೆಲ್ಲ ಸುತ್ತಿ ಬಂದರು. ಅನಂತರ ದಕ್ಷಿಣದ ಮದ್ರಾಸಿಗೆ ಬಂದು ಅಲ್ಲಿಂದ ರಾಮೇಶ್ವರ, ಕನ್ಯಾಕುಮಾರಿ ಮುಂತಾದ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸಿ ಬೆಂಗಳೂರಿಗೆ ಸಹ ಬಂದಿದ್ದರು. ಸ್ವಾಮಿ ಯೋಗಾನಂದ, ಸ್ವಾಮಿ ಶಾರದಾನಂದ, ಗುಲಾಬ್ಮಾ, ಯೋಗಿನ್ಮಾ, ಲಕ್ಷ್ಮೀದೇವಿ, ಗೌರಿಮಾ ಮುಂತಾದವರು ಶಾರದಾದೇವಿಯ ಶಿಷ್ಯರಲ್ಲಿ ಮುಖ್ಯರು. ಶ್ರೀರಾಮಕೃಷ್ಣರ ಸ್ವಂತ ಶಿಷ್ಯರು ಶಾರದಾದೇವಿಯನ್ನು ಗೌರವಿನಿಂದ ಗುರುವಿನಂತೆ ಗೌರವಿಸುತ್ತಿದ್ದರು. ಸ್ವಾಮಿ ವಿವೇಕಾನಂದರ ಹೆಸರನ್ನು ನಾವೆಲ್ಲ ಕೇಳಿದ್ದೇವೆ. ದೂರ ದೇಶಗಳಲ್ಲೆಲ್ಲ ಹಿಂದೂ ಧರ್ಮ ಮತ್ತು ಭಾರತದ ಹಿರಿಮೆಯನ್ನು ತೋರಿಸಿಕೊಟ್ಟವರು. ಅಲ್ಲಿಯ ಎಷ್ಟೋ ಜನ ಅವರ ಭಕ್ತರಾದರು. ಇಂಥವರು ಆಕೆಯನ್ನು ಕೇಳದೆ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ. ಅದಕ್ಕೆ ಶಾರದಾದೇವಿಯರ ಅಸಾಧಾರಣ ವ್ಯಕ್ತಿತ್ವವೇ ಕಾರಣ. ಶಾರದಾದೇವಿ ಆದರ್ಶ ತಪಸ್ವಿನಿ, ಆದರ್ಶ ಸತಿ, ಆದರ್ಶದ ಮಾತೆಯೂ ಹೌದು. ಎಲ್ಲರಿಗೂ ಸ್ವಂತ ಮಕ್ಕಳಿರಲಿಲ್ಲ ನಿಜ, ಆದರೆ ಇವರಲ್ಲಿ ತಾಯಿಯ ಮಮತೆ ಮಿಕ್ಕವರಿಗಿಂತ ಹೆಚ್ಚಿನದಾಗಿದೆ. ಎಲ್ಲರೂ ತಮ್ಮ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಾರೆ ಅಲ್ಲವೇ? ಇದು ಸರಿ, ಸಹಜ. ಆದರೆ ಬೇರೆಯವರನ್ನು ತನ್ನ ಮಕ್ಕಳಂತೆ ಕಾಣುವುದು ನಿಜವಾಗಿ ದೊಡ್ಡತನ. ಶಾರದಾದೇವಿಯ ತಾಯಿ ಒಂದು ಸಲ ಮಕ್ಕಳಿಂದ ಅಮ್ಮ ಎನಿಸಿಕೊಳ್ಳುವ ಭಾಗ್ಯ ನನ್ನ ಮಗಳ ಹಣೆಯಲ್ಲಿ ಬರೆಯಲಿಲ್ಲ ಎಂದರು. ಅದನ್ನು ಕೇಳಿದ ಶ್ರೀರಾಮಕೃಷ್ಣರು, ಅದಕ್ಯಾಕೆ ಚಿಂತೆ ಮಾಡುತ್ತೀರಿ? ಜಗತ್ತಿನ ಮೂಲೆ ಮೂಲೆಗಳಿಂದಲೂ ಅವರನ್ನು ಅಮ್ಮ ಎಂದು ಕರೆಯುವ ಮಕ್ಕಳು ಬರುತ್ತಾರೆ ಎಂದರಂತೆ. ಅದರಂತೆ ಸ್ವಾಮಿ ವಿವೇಕಾನಂದರಂತಹ ಮಹಾಪುರುಷರಿಂದಲೂ ಶಾರದಾದೇವಿ ಅಮ್ಮ ಎನಿಸಿಕೊಂಡರು. ಅಷ್ಟೇ ಅಲ್ಲ, ಮಹಾಮಾತೆ, ಶ್ರೀಮಾತೆ ಎನ್ನುವ ಹೆಸರಿನಿಂದ ಅವರು ಪ್ರಖ್ಯಾತರಾದರು. ಜನ ಕರೆಯುತ್ತಿದ್ದದ್ದು ಮಾತ್ರವಲ್ಲ, ಎಲ್ಲರೂ ಅವರ ಮಮತೆ ದೃಷ್ಟಿಗೆ ತಮ್ಮ ಮಕ್ಕಳಂತೆ ಕಾಣುತ್ತಿದ್ದರು. ಈ ದೃಷ್ಟಿಗೆ ಜಾತಿ ಮತ ಭೇದವಿಲ್ಲ. ದೊಡ್ಡವರು ಚಿಕ್ಕವರು, ಶ್ರೀಮಂತರು ಬಡವರು ಎನ್ನುವ ವ್ಯತ್ಯಾಸವೇ ಇಲ್ಲ. ಒಳ್ಳೆಯವರು ಕೆಟ್ಟವರು ಎನ್ನುವ ಭೇದವೇ ಇಲ್ಲ. ಶಿಷ್ಯರಿಗೆ ಉಪದೇಶ ಕೊಡುವುದು ಜೊತೆಗೆ ಅವರವರ ಅನುಗುಣ ತಕ್ಕಂತೆ ಕಷ್ಟ ಸುಖವನ್ನು ವಿಚಾರಿಸಿಕೊಳ್ಳುವುದು. ಭಕ್ತರ ಮನೆಗೆ ಬಂದರೆ ಅವರಿಗೆ ತಾವೇ ಅಡುಗೆ ಮಾಡಿ ಬಡಿಸುತ್ತದೆ. ಕೈ ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು. ಊಟ ಮಾಡಿದಲ್ಲಿ ಎಲೆಯನ್ನು ಎತ್ತುವುದಕ್ಕೆ ಸಹ ಅವಕಾಶ ಕೊಡದೆ ತಾವೇ ಅದನ್ನು ಮಾಡುತ್ತಿದ್ದರು. ಕೊನೆಗೆ ಸೆಕೆಯಾಗಿರುವಾಗ ಬೀಸಣಿಕೆಯಿಂದ ಗಾಳಿ ಬೀಸುತ್ತಿದ್ದರು. ಇವರು ಗುರು ರಾಮಕೃಷ್ಣರ ಹೆಂಡತಿಯಲ್ಲವೇ? ಆದುದರಿಂದ ಒಬ್ಬ ಶಿಷ್ಯನಿಗೆ ಹೀಗೆ ಅವರಿಂದ ಸೇವೆ ಮಾಡಿಸಿಕೊಳ್ಳುವ ನಾಚಿಕೆ ಆಯಿತು. ಆಗ ಶಾರದಾದೇವಿಯು, ಛೇ, ಇದರಲ್ಲಿ ನಾಚಿಕೆಯೇನು? ನಾನು ನಿನ್ನ ತಾಯಿಯಲ್ಲವೇ? ಮಗುವಿನ ಕೆಲಸ ಮಾಡುವುದು ತಾಯಿಯ ಹಕ್ಕು ಎಂದು ಹೇಳಿ ಅವನನ್ನು ಸುಮ್ಮನಾಗಿಸಿದರು. ಇನ್ನೊಂದು ಸಲ ಒಬ್ಬ ಭಕ್ತನಿಗೆ ಕೈಯೆಲ್ಲ ಗಜ್ಜಿಯಾಗಿ ಅನ್ನ ಕಲಕಿಸುವಾಗ ಆಗದಂತಾಯಿತು. ಆಗ ಶಾರದಾದೇವಿ ಅನ್ನ ಕಲಸಿ ಅವನಿಗೆ ಊಟ ಮಾಡಿಸಿದರು. ಎಂತಹ ಮಮತೆ ಆಕೆಯದು! ಕೆಟ್ಟವರನ್ನೂ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಿದ್ದರು. ಇವರ ವಿಶೇಷ ಗುಣ. ಭಕ್ತನೊಬ್ಬ ಏನೋ ತಪ್ಪು ಕೆಲಸ ಮಾಡಿದ. ಹಿರಿಯರೊಬ್ಬರು ಶಾರದಾದೇವಿ ಅವರನ್ನು ನಿಮ್ಮ ಹತ್ತಿರ ಸೇರಿಸಬೇಡಿ ಎಂದು ಹೇಳಿದರು. ಅದಕ್ಕೆ ಶಾರದಾದೇವಿ, ಛೇ, ಹಾಗೆಂದರೇನು? ನನ್ನ ಮಗು ಕೆಸರಿನಲ್ಲಿ ಬಿದ್ದು ಮೈಯೆಲ್ಲಾ ಕೊಳೆ ಮಾಡಿಸಿಕೊಂಡು ಅದನ್ನು ತೊಳೆದು ಮೇಲೆತ್ತಿಕೊಳ್ಳುವುದು ನನ್ನ ಕರ್ತವ್ಯ ಎಂದು ಉತ್ತರ ಕೊಟ್ಟರು. ಇನ್ನೊಂದು ಬಾರಿ ಕೆಟ್ಟ ಕೆಲಸಗಳನ್ನು ಮಾಡಿ ಜೀವಿಸುತ್ತಿದ್ದ ಹೆಂಗಸೊಬ್ಬಳ ಬಾಗಿಲ ಹತ್ತಿರ ಅಳುತ್ತಾ ಕುಳಿತಿದ್ದಳು. ಶಾರದಾದೇವಿ ಅವಳನ್ನು ಸಮಾಧಾನ ಮಾಡಿದಳೆಂದು ಅವಳಲ್ಲಿ ಉಪದೇಶವನ್ನು ಕೊಟ್ಟರು. ಇನ್ನೊಂದು ಸಲ ದರೋಡೆಕಾರನೊಬ್ಬ ಶಾರದಾದೇವಿಗೆ ಬಾಳೆಹಣ್ಣು ತಂದು ಕೊಟ್ಟ. ಆಕೆ ಅದನ್ನು ಸಂತೋಷದಿಂದ ತೆಗೆದುಕೊಂಡಳು. ಕೆಲವರಿಗೆ ಶಾರದಾದೇವಿ ಕೆಟ್ಟವರನ್ನು ಹತ್ತಿರ ಸೇರಿಸಬಾರದು ಎನಿಸಿತು. ಅವರು ಇಂಥ ಉದಾರ ಗುಣವನ್ನು ಕಂಡು ಆಕ್ಷೇಪಣೆ ಮಾಡುತ್ತಿದ್ದರು. ಆಗ ಶಾರದಾದೇವಿ ಅವರಿಗೆ ಕೊಡುತ್ತಿದ್ದ ಉತ್ತರ, ಒಳ್ಳೆಯವರನ್ನು ಮಾತ್ರ ಉದ್ಧಾರ ಮಾಡಲು ಶ್ರೀರಾಮಕೃಷ್ಣರು ಹುಟ್ಟಲಿಲ್ಲ. ಪಾಪಿಗಳು ಪುಣ್ಯಾತ್ಮರಾಗಲು ಅವಕಾಶ ಮಾಡಿಕೊಡಬೇಕು ಎಂಬುದೇ ಅವರ ಧ್ಯೇಯ. ಜಾತಿ ಭೇದವಂತೂ ಶಾರದಾದೇವಿಯವರ ಮನಸ್ಸಿನಲ್ಲೂ ಸುಳಿಯಲಿಲ್ಲ. ರಾಮಕೃಷ್ಣರ ಶಿಷ್ಯರಲ್ಲಿ ಸೋದರಿ ನಿವೇದಿತೆ ದೇವಮಾತಾ ಆಗಿದ್ದರು. ಮೊದಲಾದವರು ನಮ್ಮ ದೇಶದವರಲ್ಲ, ಪಶ್ಚಿಮ ದೇಶಗಳವರು. ಇವರೆಲ್ಲ ಶಾರದಾಮಣಿ ದೇವರನ್ನು ಕಾಣಲು ಬರುತ್ತಿದ್ದರು. ಶಾರದಾದೇವಿ ಅವರೊಂದಿಗೆ ಊಟ ಮಾಡುತ್ತಿದ್ದರು. ಇಷ್ಟೇ ಅಲ್ಲ, ಒಮ್ಮೆ ಸೋದರಿ ನಿವೇದಿತಾ ಕ್ರೈಸ್ತ ಹಬ್ಬದ ಇಷ್ಟರನ್ನಲ್ಲಿ ಪ್ರಾರ್ಥನೆ ಮಾಡಿದಾಗ ಅದರ ಅರ್ಥವನ್ನು ತಿಳಿದು ಬಹಳವಾಗಿ ಮೆಚ್ಚಿಕೊಂಡರು. ಶಾರದಾದೇವಿಯವರಿಗೆ ಹೆಚ್ಚು ವಿದ್ಯಾಭ್ಯಾಸ ಇರಲಿಲ್ಲ. ಇವರು ಹುಟ್ಟಿದ್ದು ಸಂಪ್ರದಾಯಸ್ಥ ಮನೆಯಲ್ಲಿ. ಆದರೂ ಅವರು ತುಂಬಾ ಸುಧಾರಕ ಮನೋಭಾವದವರು. ಒಂದು ಸಲ ಒಬ್ಬ ಭಕ್ತಿ ಅವರನ್ನು ಪ್ರಶ್ನಿಸಿದಳು, ನನಗೆ 5 ಜನ ಹೆಣ್ಣು ಮಕ್ಕಳು, ಅವರಿಗೆಲ್ಲ ಮದುವೆ ಮಾಡುವುದು ಕಷ್ಟವಾಗಿದೆ, ಏನು ಮಾಡಲಿ ಎಂದರು. ಇದಕ್ಕೆ ಶಾರದಾದೇವಿ ನಿಶ್ಚಿತ ಸ್ವರದಲ್ಲಿ ಉತ್ತರ ಕೊಟ್ಟರು, ಅದಕ್ಕೇನು, ಅವರನ್ನು ಶಾಲೆಗೆ ಕಳುಹಿಸು, ಓದು ಬರಹ ಕಲಿತು ದೇಶ ಸೇವೆ ಮಾಡಲಿ.
ಇನ್ನೊಬ್ಬರು ಈಚೆಗೆ ಗಂಡು ಹುಡುಗರೇ ಮದುವೆಯಾಗುವುದಕ್ಕೆ ಇಷ್ಟವಿಲ್ಲ ಎಂದಾಗ ಒಳ್ಳೆಯದು ಆಯಿತು, ಸಂಸಾರದ ಜಂಜಾಟವೇ ಬೇಡದೆ ಉಪಕಾರ ಮಾಡಲಿ ಎಂದರು. ಮತ್ತೊಬ್ಬ ಗೃಹಿಣಿಯೊಬ್ಬಳು ಅವರ ಬಳಿಗೆ ಬಂದು ನನ್ನ ಮಗಳಿಗೆ ಮದುವೆಯಾಗುವಂತೆ ಬುದ್ಧಿ ಹೇಳಿ ಎಂದಳು. ಅದಕ್ಕೆ ಶ್ರೀಮಾತೆ ಮದುವೆಯಾಗೆಂದು ಅವಳನ್ನು ಆಕೆ ಒತ್ತಾಯ ಮಾಡುತ್ತಿ, ಜೀವನವಿಡೀ ಒಬ್ಬನ ಅಳಿಯನೇ ಆಳಿನಂತೆ ಬದುಕುವುದರಲ್ಲಿ ಯಾವ ಸುಖವಿದೆ? ಇಷ್ಟವಿಲ್ಲದೆ ಯಾರಿಗೂ ಮದುವೆಯಾಗಬೇಕೆಂದು ಬಲವಂತ ಮಾಡಬಾರದು ಎಂದು ಬುದ್ಧಿ ಹೇಳಿದರು. ಬರಗಾಲ, ಪ್ರವಾಹ, ಬೆಂಕಿ ಮುಂತಾದ ಅಪಘಾತಗಳಿಗೆ ಸಿಕ್ಕಿ ನರಳುತ್ತಿರುವವರಿಗೆ ಶ್ರೀರಾಮಕೃಷ್ಣ ಸಂಘದವರು ಅನೇಕ ಸಹಾಯಗಳನ್ನು ಮಾಡುತ್ತಿದ್ದರು. ಶಾರದಾದೇವಿ ತಮ್ಮಲ್ಲಿಗೆ ಬರುವ ಭಕ್ತರಿಗೆ ಈ ಸೇವಾ ಕಾರ್ಯಕ್ರಮಗಳಿಗೆ ನೆರವಾಗುವಂತೆ ಸಲಹೆ ನೀಡುತ್ತಿದ್ದರು. ಶಾರದಾದೇವಿಯವರಿಗೆ ಅಹಂಕಾರವೇನೋ ಸ್ವಲ್ಪವೂ ಇರಲಿಲ್ಲ. ತಮಗೆ ಬಂದ ಕೀರ್ತಿಯನ್ನೆಲ್ಲ ಶ್ರೀರಾಮಕೃಷ್ಣರಿಗೆ ಸೇರಿದು ಎನ್ನುವ ವಿನೀತ ಭಾವ ಇವರಲ್ಲಿ ಮನೆ ಮಾಡಿತು. ಶಾರದಾದೇವಿಯರಿಗೆ ದೇವರಲ್ಲಿ ಆಳವಾದ ಭಕ್ತಿ. ಆದರೆ ಮನುಷ್ಯರು ಎಲ್ಲವನ್ನೂ ದೇವರ ಇಷ್ಟ, ಹಣೆಬರಹ ಎಂದು ಬಿಟ್ಟು ಕುಳಿತು ಬಿಡುತ್ತಾರೆ. ತಾವು ಪ್ರಯತ್ನ ಪಡಬೇಕು ಎಂದು ಅವರ ಅಭಿಪ್ರಾಯ. ಪುರುಷನ ಪ್ರಯತ್ನವಿಲ್ಲದೆ ಸಾಧನೆ ಮಾರ್ಗದಲ್ಲಿ ಮುಂದುವರಿಯುವುದು ಸಾಧ್ಯವೇ ಇಲ್ಲ ಎಂದು ತಮ್ಮ ಶಿಷ್ಯರಿಗೆ ಉಪದೇಶಿಸುತ್ತಿದ್ದರು. ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ ಪ್ರಯತ್ನವಿಲ್ಲದೆ ಫಲ ದೊರೆಯುವುದಿಲ್ಲ. ಪ್ರಯತ್ನಿಸಿದರೂ ಕೆಲಸ ಸಾಧ್ಯವಾಗದೇ ಹೋಗಬಹುದೇ, ಆದರೆ ಅದಕ್ಕಾಗಿ ಮನುಷ್ಯ ನಿರಾಶವಾಗಬಾರದು. ಬೇಸನ್ನಾಗಿ ಮೀನಿಗಾಗಿ ಕೆರೆಯಲ್ಲಿ ದಿನವೆಲ್ಲ ಗಾಳ ಹಾಕಿ ಕುಳಿತಿರುತ್ತಾನೆ. ಕೆಲವೊಮ್ಮೆ ಅವನಿಗೆ ಬೇಗ ಮೀನು ಸಿಗಬಹುದು, ಚೆನ್ನಾಗಿಯೂ ಸಿಗಬಹುದು, ಕೆಲವು ದಿನ ಒಂದು ಮೀನೂ ಸಿಗದೆ ಹೋಗಬಹುದು. ಅಂದ ಮಾತ್ರಕ್ಕೆ ಅವನು ತಾನು ಮಾಡುವ ಪ್ರಯತ್ನವೇನು ನಿಲ್ಲಿಸುವುದಿಲ್ಲ. ಅದೇ ರೀತಿ ಯಾವ ಕೆಲಸಕ್ಕೆ ಆಗಲಿ ಪ್ರಯತ್ನ ತುಂಬಾ ಮುಖ್ಯ ಎನ್ನುವುದು ಶಾರದಾದೇವಿಯರ ಉಪದೇಶದ ಸಾರಾಂಶವಾಗಿತ್ತು. ಶ್ರೀ ಶಾರದಾದೇವಿಯವರು 67ನೇ ವರ್ಷಗಳ ಕಾಲ ತಮ್ಮ ತಪಸ್ಸಿನಿಂದ ಮತ್ತು ಶುದ್ಧ ಆಚರಣೆಯಿಂದ ಜನರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. 1920ನೇ ಇಸವಿಯಲ್ಲಿ ಜುಲೈ 20ನೇ ತಾರೀಕು ರಾತ್ರಿ ಈ ಲೋಕವನ್ನು ಬಿಟ್ಟರು. ಆದರೆ ಇಂದು ಭಾರತದ ಮೂಲೆ ಮೂಲೆಯಲ್ಲಿ ಜನ ಅವರನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾರೆ. ಶಾರದಾದೇವಿಯಂತ ಆದರ್ಶ ಸ್ತ್ರೀ ಪ್ರಪಂಚದ ಇತಿಹಾಸದಲ್ಲೇ ತುಂಬಾ ಅಪರೂಪ. ಸೋದರಿ ನಿವೇದಿತಾ ಅವರು ಹೇಳುವಂತೆ ಶ್ರೀರಾಮಕೃಷ್ಣರು ಪ್ರಪಂಚದ ಮುಂದಿಟ್ಟ ಆದರ್ಶ ಸ್ತ್ರೀ ಶ್ರೀ ಶಾರದಾದೇವಿ.